ವೀಕ್ಷಕರೇ, ಇವತ್ತು ರುಚಿಕರವಾದ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫೋರ್ 400 ಗ್ರಾಮ್ಸ್ ಚಿಕನ್ ಅನ್ನು ಈ ಥರ ವಾಶ್ ಮಾಡಿ ತಗೊಳ್ಳಿ. ಅದಕ್ಕೆ ಹಾಫ್ ಸ್ಪೂನ್ ಸಾಲ್ಟ್, ಹಾಫ್ ಸ್ಪೂನ್ ಚಿಲ್ಲಿ ಪೌಡರ್, ಕಾಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಹಾಫ್ ಸ್ಪೂನ್ ಪೆಪ್ಪರ್ ಪೌಡರ್, ಶುಂಠಿ ಗಾರ್ಲಿಕ್ ಪೇಸ್ಟ್, 4 ಸ್ಪೂನ್ ಕಾರ್ನ್ಫ್ಲವರ್, 3 ಸ್ಪೂನ್ ಮೈದಾ, ಆಮೇಲೆ ಒಂದು ಎಗ್ ಅನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ 15 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿ. ಒಂದು ಕಡಾಯಿಯಲ್ಲಿ ಈ ಥರ ಆಯಿಲನ್ನು ಬಾಯ್ಲ್ ಮಾಡಿ ಅದಕ್ಕೆ ಚಿಕನ್ ಅನ್ನು ಬೆರೆಸಿ ಡೀಪ್ ಫ್ರೈ ಮಾಡಿ. ಆಮೇಲೆ ಒಂದು ಬೌಲಲ್ಲಿ 1 ಸ್ಪೂನ್ ಕಾರ್ನ್ಫ್ಲವರ್ ಅನ್ನು ತಗೊಂಡು ಅದಕ್ಕೆ ಸ್ವಲ್ಪ ವಾಟರ್ ಬೆರೆಸಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟುಕೊಳ್ಳಿ. ಒಂದು ಕಡಾಯಿಗೆ 1 ಸ್ಪೂನ್ ಆಯಿಲನ್ನು ಹಾಕಿ ಅದಕ್ಕೆ ಈ ಥರ ಗಾರ್ಲಿಕ್ ಅನ್ನು ಕತ್ತರಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದರಿಂದ 2 ಗ್ರೀನ್ ಚಿಲ್ಲಿಯನ್ನು ಕತ್ತರಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಆನಿಯನ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು ನಿಮಿಷಗಳ ಕಾಲ ಮಿಕ್ಸ್ ಮಾಡಿ ಆದ ನಂತರ ಕ್ಯಾಪ್ಸಿಕಮ್ ಅನ್ನು ಈ ಥರ ಕತ್ತರಿಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಟೊಮೆಟೊ ಸಾಸನ್ನು ಈ ಥರ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಆಲ್ರೆಡಿ ಮಿಕ್ಸ್ ಮಾಡಿರುವಂತಹ ಕಾರ್ನ್ಫ್ಲವರ್ ವಾಟರನ್ನು ಇದಕ್ಕೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಡೀಪ್ ಫ್ರೈ ಮಾಡಿರುವಂತಹ ಚಿಕನ್ ಅನ್ನು ಇದಕ್ಕೆ ಬೆರೆಸಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಕೊರಿಯಂಡರ್ ಲೀವ್ಸ್ ಅನ್ನು ಈ ಥರ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ರುಚಿಕರವಾದ ಚಿಲ್ಲಿ ಚಿಕನ್ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಅಂಡ್ ಶೇರ್ ಮಾಡಿ. ಈ ಥರ ರುಚಿಕರವಾದ ರೆಸಿಪಿಗಳಿಗೆ ಚಾನಲ್ ಅನ್ನು ಫಾಲೋ ಮಾಡಿ.